ಸೊ ಗೈಸ್, ನೀವೇನಾದ್ರೂ ನನ್ನ ಲಾಸ್ಟ್ ವಿಡಿಯೋ ನೋಡಿದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ನಾನು ತಿರುಪತಿ ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ. ಅಂಡ್ ಆ ಒಂದು ವಿಡಿಯೋನ ಪಾರ್ಟ್ 2 ಇದು ಆಯ್ತಾ. ದೇವಸ್ಥಾನಕ್ಕೆ ರೀಚ್ ಆಗ್ಬಿಟ್ಟು ಮುಡಿ ಕೊಡಬೇಕು ಅಂತ ತಲೆಗಡ್ಡನ ಒದ್ದೆ ಮಾಡ್ಕೊಂಡು ಮುಡಿ ಕೊಟ್ಬಿಟ್ಟು ಸ್ನಾನ ಮಾಡ್ಕೊಂಡು ಈಚೆ ಬಂದೆ. ಅಂಡ್ ಇಲ್ಲೇ ನೀವು ಜನನ ನೋಡ್ತಾ ಇದ್ದೀರಲ್ಲ, ಈ ಎಲ್ಲ ಜನರು ದರ್ಶನ ಮುಗಿಸ್ಕೊಂಡು ಈಚೆ ಬರ್ತಾ ಇರೋದು. ಅಂಡ್ ನಾನು ಇಷ್ಟು ಜನನು ನೋಡಿ ಟೆನ್ಷನ್ ಆಗೋಗಿದೆ. ಬಿಕಾಸ್ ಇಷ್ಟು ಜನ ಇಲ್ಲೇ ಈಚೆ ಇದ್ದಾರೆ ಅಂದರೆ ಇನ್ನು ದರ್ಶನಕ್ಕೆ ನಿಂತಿರೋರು ಎಷ್ಟು ಜನ ಇರಬೇಕು ಅಂತ ಒಂದು ಕಡೆ ಭಯ ಆಗ್ತಾ ಇತ್ತು ಆಯ್ತಾ. ಆ್ಯಂಡ್ ಭಯ ಏನಕ್ಕಪ್ಪ ಅಂದರೆ ಕರೆಕ್ಟಾಗಿ ನಿದ್ದೆ ಆಗಿಲ್ಲ ಗೈಸ್. ನೈಟ್ ಶಿಫ್ಟ್ ಮಾಡೋದ್ರಿಂದ ನೈಟ್ ಕೂಡ ಕೆಲಸ ಮಾಡಿರ್ತೀನಿ. ಆ್ಯಂಡ್ ಮಾರ್ನಿಂಗ್ ಕೂಡ ಬಸ್ಸಲ್ಲಿ ಬಂದಾಗ ನಿದ್ದೆ ಆಗಿಲ್ಲ. ಆ್ಯಂಡ್ ಇವಾಗೂ ಕೂಡ ನಿದ್ದೆ ಆಗಲಿಲ್ಲ ಅಂದರೆ ಸರ್ವೈವ್ ಆಗೋದು ಸಿಕ್ಕಾಪಟ್ಟೆ ಕಷ್ಟ ಗೈಸ್. ನಿಂತ್ಕೊಳ್ಳೋದಕ್ಕೂ ಆಗಲ್ಲ, ಈ ಕಡೆ ಕುತ್ಕೊಳ್ಳೋಕ್ಕೂ ಆಗಲ್ಲ ಅಂತ ಪರಿಸ್ಥಿತಿ ಇರುತ್ತೆ. ಸೊ ಅರ್ಥ ಮಾಡ್ಕೊಳ್ಳಿ ನೈಟ್ ಶಿಫ್ಟ್ ಅವ್ರ ಕಷ್ಟ ಯಾವ ಥರ ಇರುತ್ತೆ ಅಂತ. ಆ್ಯಂಡ್ ನಾವು ದರ್ಶನಕ್ಕೆ ಅಂತ ಲೈನಲ್ಲಿ ನಿಂತ್ಕೊಂಡಿದ್ದು ಸುಮಾರು ಸಂಜೆ 6:30 ಆಗಿರ್ಬೋದು. ಬಟ್ ದರ್ಶನ ಮುಗಿಸ್ಕೊಂಡು ನಾವು ಈಚೆ ಬಂದಿದ್ದು ನೆಕ್ಸ್ಟ್ ದಿನ 12:45 ಆಗಿತ್ತು ಮಧ್ಯಾಹ್ನ ಆಯಿತಾ. ಆ್ಯಂಡ್ ಇಷ್ಟೊತ್ತವರೆಗೂ ಕಾಯ್ಬೇಕಂದ್ರೆ ಹೌದು, ದೇವ್ರ ದರ್ಶನ ಆಗೋದು ಅಷ್ಟು ಈಸಿ ಅಲ್ಲ ತಿರುಪತಿಲಿ. ಸೊ ಅಷ್ಟೆಲ್ಲ ಸುಸ್ತು ಸಂಕಟ